ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್. ಧಾರವಾಡದ ಕೆಐಎಡಿಬಿ ಬಹುಕೋಟಿ ಅವ್ಯವಹಾರದ ಚಾರ್ಜ್ ಶೀಟ್ ಸಲ್ಲಿಕೆ. ಸಿಐಡಿ ಸಲ್ಲಿಸಿದ ಚಾರ್ಜ್ ಶೀಟ್ನಿಂದ ಹುಟ್ಟಿಕೊಂಡಿವೆ ಅನುಮಾನ. ಹಲವರನ್ನ ಉಳಿಸಲು ಮುಂದಾದ ಸಿಐಡಿ ತನಿಖಾಧಿಕಾರಿ ಲಕ್ಕಪ್ಪ ಅಗ್ನಿ. ಲೋಕಸಭೆ ಚುನಾವಣೆ ತಯಾರಿ, ಅಭ್ಯರ್ಥಿ ವಿಚಾರದ ಬಗ್ಗೆ ಚರ್ಚೆ. ಖಾಸಗಿ ರೆಸಾರ್ಟ್ ಅಲ್ಲಿ ರಾಜ್ಯ ಬಿಜೆಪಿ ನಾಯಕರ ಸಭೆ. ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ಹಿರಿಯ ನಾಯಕರೆಲ್ಲ ಭಾಗಿ. ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕನ ಆಯ್ಕೆ ನಂತರವೂ ಇತ್ತು ಅಂತರ. ಬಹಳ ದಿನಗಳ ನಂತರ ಬಿಜೆಪಿ ಸಭೆಗೆ ಬಂದ ಮಾಜಿ ಸಚಿವ. ಲೋಕಸಭೆ ತಯಾರಿ ಮೀಟಿಂಗ್ಗೆ ಹಾಜರಾದ ಡಾಕ್ಟರ್ ಕೆ ಸುಧಾಕರ್. ಯಶ್ ಬರ್ಡೇ ಬ್ಯಾನರ್ ಕಟ್ಟುವಾಗ ದುರಂತ, ವಿದ್ಯುತ್ ಶಾಕ್ ತಗುಲಿ 3 ಯುವಕರ ಸಾವು. ಗದಗದ ಸೂರಣಗಿ ಗ್ರಾಮದಲ್ಲಿ ದುರ್ಘಟನೆ. ಸಚಿವೆ ನೀಡಿದ್ದು ರಾಜಕೀಯ ಪ್ರೇರಿತ ಹೇಳಿಕೆಯ ಗೊತ್ತಿಲ್ಲ. ಬೆಳಗಾವಿ ಈಗ ಕರ್ನಾಟಕಕ್ಕೆ ಸೇರಿದೆ, ಹುನ್ನಾರ ಆಗಬಾರದು. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಿಡಿ. ಬೆಳಗಾವಿ ಎಂದೂ ಮಹಾರಾಷ್ಟ್ರಕ್ಕೆ ಸೇರಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಹೇಳಲು ಸಾಧ್ಯವಿಲ್ಲ. ಯಾರೇ ಹಾಗೆ ಹೇಳಿದ್ರೂ ತಪ್ಪು ಮಾಹಿತಿ ಇರಬಹುದು. ಸಚಿವೆಯ ಹೇಳಿಕೆ ಬಗ್ಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ. ಕೋಚಿಮುಲ್ ನೇಮಕಾತಿ ವಿಚಾರದಲ್ಲಿ ಅವ್ಯವಹಾರ ಆರೋಪ. ಕೋಲಾರ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಮನೆ ಮೇಲೆ ಇಡಿ ರೇಡ್. ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ. ಸುಮಲತಾ ಅಂಬರೀಶರ ಪಡೆಯಲ್ಲೇ ಭಿನ್ನಮತ. ಮೈತ್ರಿಗೆ ಸೆಡ್ಡು ಹೊಡೆಯುವ ಆಲೋಚನೆಯಲ್ಲಿದ್ದ ಸಂಸದೆಗೆ ಶಾಕ್. ಇಂಡುವಾಳು ಸಚ್ಚಿದಾನಂದ ಎಚ್ಡಿಕೆ ಭೇಟಿ ಬೆನ್ನಲ್ಲೇ ಪರ ವಿರೋಧ ಚರ್ಚೆ. ಲೋಕಸಭಾ ಚುನಾವಣೆಗೆ ಎಚ್ಡಿಕೆ ಸ್ಪರ್ಧೆಗೆ ಮೋದಿ ಸಲಹೆ. ಸ್ವಪಕ್ಷದಲ್ಲೇ ಕುಮಾರಸ್ವಾಮಿಗೆ ವಿರೋಧ. ರಾಷ್ಟ್ರ ರಾಜಕಾರಣಕ್ಕೆ ಹೋಗದಂತೆ ಒತ್ತಾಯ. ಬಿಬಿಎಂಪಿ ಶಾಲೆಗಳನ್ನ ಶಿಕ್ಷಣ ಇಲಾಖೆ ಸುಪರ್ದಿಗೆ ಕೊಡಲು ವಿರೋಧ. ಹೊಸದಾಗಿ ನೇಮಕ ಮಾಡೋದ್ರಿಂದ 772 ಜನರಿಗೆ ಅಭದ್ರತೆ. ಹೊರಗುತ್ತಿಗೆ ಶಿಕ್ಷಕರಿಂದ ಮೌನ ಪ್ರತಿಭಟನೆ. ಮದುವೆ ಪ್ರವಾಸಕ್ಕೆ ಬೇಕಂದ್ರೆ ಬಿಎಂಟಿಸಿ ಬಸ್ಗಳನ್ನು ಬಾಡಿಗೆ ಪಡೀರಿ. ಸಾಂದರ್ಭಿಕ ಒಪ್ಪಂದದ ಮೇಲೆ ಸೇವೆಗೆ ಲಭ್ಯ. ಶೀಘ್ರದಲ್ಲೇ ದರ ಫಿಕ್ಸ್ ಮಾಡಿ ಕಾರ್ಯಾಚರಣೆಗೆ ಸಿದ್ಧವಾಗಲಿದೆ ಬಿಎಂಟಿಸಿ. ಬಿಬಿಎಂಪಿಯಿಂದ ಈ ಬಾರಿ ದಾಖಲೆ ಆಸ್ತಿ ತೆರಿಗೆ ಸಂಗ್ರಹ. ಡಿಸೆಂಬರ್ ಅಂತ್ಯಕ್ಕೆ 3,273 ಕೋಟಿ ರೂಪಾಯಿ ಕ್ರೋಢೀಕರಣ. ಕಳೆದ ಬಾರಿಗಿಂತಲೂ 532 ಕೋಟಿ ಹೆಚ್ಚಿನ ಆಸ್ತಿ ತೆರಿಗೆ ಸಂಗ್ರಹಣೆ. ಬಸ್ನಲ್ಲಿ ನಿಲ್ಲೋದಕ್ಕೂ ಸಿಗ್ತಿಲ್ಲ ಜಾಗ. ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಮೂಲಕ ಬಸ್ ಹತ್ತುವ ವಿದ್ಯಾರ್ಥಿಗಳು. ಚಿತ್ರದುರ್ಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಗೋಳು. ಕೇಳೋರು ಯಾರು? ಬಾಗಲಕೋಟೆಯಲ್ಲಿ ಬಸ್ ಹತ್ತಲು ಮುಗಿಬಿದ್ದ ಕಾಲೇಜು ವಿದ್ಯಾರ್ಥಿಗಳು. ಬಸ್ ಹತ್ತುತ್ತಾ ಇರುವಾಗಲೇ ಬಸ್ ಓಡಿಸಲು ಮುಂದಾದ ಡ್ರೈವರ್. ಕೂಡಲೇ ಬಸ್ ಡ್ರೈವರ್ಗೆ ತರಾಟೆಗೆ ತೆಗೆದುಕೊಂಡ ಎಸ್ಪಿ ಅಮರ್ನಾಥ್ ರೆಡ್ಡಿ. ನಿರ್ವಾನ್ ಇಂಟರ್ನ್ಯಾಷನಲ್ ಸ್ಪಾ ಮೇಲೆ ಸಿಸಿಬಿ ದಾಳಿ ಪ್ರಕರಣ. ದಾಳಿ ಹಿಂದಿದೆಯಾ ಮಧ್ಯಪ್ರದೇಶ ಹನಿ ಟ್ರ್ಯಾಪ್ ಗ್ಯಾಂಗ್ನ ರಿವೆಂಜ್. ದೂರುದಾರೆ ಆರತಿ ದಯಾಳ್ ಬಗ್ಗೆ ಹೆಚ್ಚಿನ ಅನುಮಾನ. ಕೊಡಗಿನ ಆನೆ ಚೌಕೂರು ಗೇಟಲ್ಲಿ ವಸೂಲಿ ದಂಧೆ. ಕೇರಳ ನೋಂದಣಿ ಇರುವ ವಾಹನಗಳೇ ಟಾರ್ಗೆಟ್. ಹಣ ಇಲ್ಲದಿದ್ರೆ ತರಕಾರಿ ಕೋಳಿ ಕೊಡಬೇಕು. ಅರಣ್ಯ ಸಿಬ್ಬಂದಿ ವಸೂಲಿ ನಡೆಗೆ ಚಾಲಕರ ಆಕ್ರೋಶ. ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ಲಕ್ಷ ದೀಪೋತ್ಸವ. ರಾಮಲಲ್ಲಾ ಪ್ರತಿಷ್ಠಾಪನೆ ದಿನ ದೀಪೋತ್ಸವಕ್ಕೆ ಮುಂದಾದ ಯೋಗಿ ಸರ್ಕಾರ. ಸರಯೂ ನದಿ ತಟದಲ್ಲಿ ಬೆಳಗಲಿದೆ ಬರೋಬ್ಬರಿ 11 ಲಕ್ಷ ದೀಪ. ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಯುಐ ಚಿತ್ರದ ಟೀಸರ್ ರಿಲೀಸ್. ಹಾಲಿವುಡ್ ಲೆವೆಲ್ ಮೇಕಿಂಗ್ನಲ್ಲಿ ಫ್ಯಾನ್ಸ್ಗೆ ಗಿಫ್ಟ್. ಕಲ್ಕಿ ಅವತಾರದಲ್ಲಿ ಮಿಂಚಿರುವ ರಿಯಲ್ ಸ್ಟಾರ್.
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.